ಅದೆಷ್ಟು ಮೆಟ್ಲಿರ್ಬೋದು? 300 ಇಲ್ಲ 440 ಇರ್ಬೋದು ಅಷ್ಟೇ. ಕೆರೆ ಒಳಗಡೆ ಪ್ರವೇಶ ಇದೆ ಕಣೆ ದಿವ್ಯಾ. ಅಂದ್ರೆ ಇಲ್ಲಿ ನೋಡಿ ಬೂಸ್ಲಿ ಮಗಳು ತರ ಅವಳೆ, ಇವತ್ತ ನಾಳೆ ಬಿದ್ದೋಗತ್ತರ. ಇದು ನೋಡಿ ಕುಳ್ಮುಟ್ಟೆ. ನೀ ಅಂಗಳಲ್ಲಿ ನಿಂತಿರೋದು ರವಿ ಏರಿತಿರು ಇಷ್ಟು ಕೋಪದಲ್ಲಿ ಇತ್ತಿದ್ಯಾ ಯಾಕೋ? ಇವ್ ನೋಡಿ ನೀರಲ್ಲಿ ರೀಲ್ಸ್ಗೆ ಹೆಂಗ್ ಮಾಡ್ತವ್ರೆ. ಹೇ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆ್ಯಸ್ ಯೂಶ್ವಲ್ ಹೊರಗಡೆ ಹೋಗ್ತಾ ಇದ್ವಿ. ಸೊ ನಾವೆಲ್ಲ ಹೋಗ್ತಿದ್ದೀವಿ, ತುಮಕೂರು ಹತ್ರ ಮಂದಾರಗಿರಿ ಹೀಲ್ಸ್ ಅಂತ ಇದೆ. ಸೊ ಅಲ್ಲಿಗೆ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಅಂತ ನೋಡೋಣ. ಎಲ್ಲ ನೋಡ್ತಾ ಇದ್ವಿ. ಸೊ ಎಲ್ಲರೂ ಪ್ಲೇಸ್ ಸಂಡೇ ಅಂತ ಬಂದರೆ ಎಲ್ಲರೂ ಒಂದು ಪ್ಲೇಸ್ ಹೋಗಲೇಬೇಕು ಅನಿಸ್ತಿರುತ್ತೆ. ಸೊ ಹಾಗಾಗಿ ಹೇಗಿದೆ ಏನು ಎತ್ತ ಅಂದ್ಬಿಟ್ಟು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಒನ್ ಡೇ ಟ್ರಿಪ್ ಥರ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ನಮ್ಮ ಜೊತೆ ತುಂಬ ತಿಂಗಳು ನಂತರ ನಮ್ಮ ಜೊತೆ ವಾಯ್ಸ್ ಆಲ್ರೆಡಿ ಕೇಳಿಸ್ತಿದೆ ಅನ್ಸುತ್ತೆ ಬ್ಯಾಕ್ಗ್ರೌಂಡ್ ಅಲ್ಲಿ. ನಮ್ ದಿವ್ಯಾ ಮೇಡಮ್ ಅವರಿದ್ದಾರೆ ಗೈಸ್. ಅದೇ ನಮಸ್ಕಾರ. ಏನ್ ಗೊತ್ತಾ, ನಮ್ ಕರ್ಮ. ಅವಳು ನಮ್ ಜೊತೆ ಮುಂದ್ರಾಗಲ್ಲ, ನನಗೆ ಹಿಂಸೆ. ಯಾರನ್ನ ಬೇಕು ಸಂಭಾಳಿಸ್ಬೋದು, ನಮ್ಮ ಬ್ಯೂಟಿಫುಲ್ ಬ್ಲಾಕ್ ಡಾಕ್ನ ಸಂಭಾಳಿಸೋಕೆ ಕಷ್ಟ ಆಗುತ್ತೆ. ಸೊ ತುಂಬಾ ದಿನಗಳ ನಂತರ ದಿವ್ಯಾ ಮೇಡಮ್ ಅವ್ರು ಬರ್ತಿದ್ದಾರೆ ನಮ್ ಜೊತೆ ಇವತ್ತು. ಇನ್ನ ಒಂದು ತುಂಬಾ ಜನ ಕೇಳ್ತಾ ಇರ್ತೀರಾ, ಏನಕ್ಕೆ ನಿಮ್ ತಂಗಿ ಇಲ್ಲ ಆ ತರ ಇಲ್ಲ ಗೈಸ್, ಏನಕ್ಕೆ ನಿಮ್ ತಂಗಿ ನಿಮ್ ಜೊತೆ ಬರ್ತಿಲ್ಲ, ಯಾಕೆ ಜಾಸ್ತಿ ದಿವ್ಯನ ಇವಾಗ ಬ್ಲಾಗ್ ಅಲ್ಲಿ ತೋರಿಸ್ತಾ ಇಲ್ಲ ಅಂತ. ಆಮೇಲೆ ಇನ್ನೊಬ್ರು ಯಾರೋ ಮೆಸೇಜ್ ಮಾಡಿದ್ರಿ, ಏನಾಯ್ತು ದಿವ್ಯಾ ಅವ್ರಿಗೆ, ಯಾಕೆ ನಿಮ್ ಜೊತೆ ಬರ್ತಿಲ್ಲ, ಏನಾದ್ರು ಪ್ರಾಬ್ಲಮ್ ಅಂತ ಎಲ್ಲ ಕೇಳ್ತೀರಾ. ಯಾರೋ ಒಬ್ರು ಮೆಸೇಜ್ ಮಾಡಿದ್ದು ನನ್ಗಂತ ಅದು. ಸೊ ಸುಮ್ನೆ ನೀವೇ ಏನೇನೋ ಊಹೆ ಮಾಡ್ಕೊಂಡ್ಬಿಡ್ತೀರಾ ಯಾರಾದ್ರೂ ಒಬ್ರು ಬ್ಲಾಗಲ್ಲಿ ಕಾಣಿಸ್ಕೊಂಡಿಲ್ಲ ಅಂದ್ರೆ. ಸೊ ಅದೇನ್ ಮಾಡಕ್ಕಾಗಲ್ಲ. ಬ್ಲಾಗಲ್ಲಿ ಅವರು ರೆಗ್ಯುಲರ್ ಆಗಿದ್ದಾಗ ನಮ್ ದಿವ್ಯ ಇವಾಗ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋಳೆ. ಆ ಕೋಟಿ ಎತ್ತಕ್ಕೆ 3 ಕೋತಿನ ಇಟ್ಕೊಂಡೋಳೆ. ಆ ಕೋತಿಗಳು ಕೆಲಸ ಮಾಡ್ತಾ ಇಲ್ಲ, ಅವಳು ಕೋಟಿ ಬರ್ತಾ ಇಲ್ಲ. ಅದಕ್ಕೆ ಅವ್ಳು ಲಾಗಲ್ಲಿ ಸಿಗ್ತಾ ಇಲ್ಲ. 1530 ರೂಪಾಯಿ ಡೀಸೆಲ್ ಹಾಕ್ತಾರಂತೆ, 30 ರೂಪಾಯಿ ಡಿಸ್ಕೌಂಟ್ ಎಕ್ಸ್ಟ್ರಾ ಹಾಕ್ತಾರಂತೆ. ಅದು ಹಾಕೋದೇ ಇಲ್ಲ, ಅವ್ರು ಹಾಕ್ತೀನಿ ಅಂತವ್ರೆ. ನೋಡೋಣ ಆ 30 ರೂಪಾಯಿ ಬೀಳುತ್ತಾ ಇಲ್ಲ ಆಂಟಿನ ಎತ್ತಿಕೊಂಡ್ಬಿಡ್ತಾರೆ ಗೊತ್ತಿಲ್ಲ. ಅವ್ರೇನಾದ್ರು ಈ ಬ್ಲಾಗ್ ನೋಡ್ರೆ ನನ್ನ ಆಂಟಿ ಅನ್ಬಿಟ್ಟಿದ್ದಾರೆ ಅನ್ಕೋಬೇಕು. ಇದಾರೆ ದಿವ್ಯಾಕ್ಕ, ಯಾಕೆ ನಿಮ್ ಜೊತೆ ಬ್ಲಾಗ್ ಅಲ್ಲಿ ಕಾಣಿಸ್ಕೊತಾ ಇಲ್ಲ, ಏನ್ ಪ್ರಾಬ್ಲಮ್ ಅಂತ. ಹಂಗೇನಿಲ್ಲ, ಪ್ರೋಗ್ರಾಮ್ಸ್ ಇತ್ತಲ್ಲ. ಸೊ ನಮ್ದು ದೇವ್ರ ಕಾರ್ಯ ಬೇರೆ ಇತ್ತು, ಸ್ಕೂಲ್ಗಳಿತ್ತು. ಸೊ ಅದ್ರಿಂದ ಬಿಸಿ ಆಗ್ಬಿಟ್ಟಿದೆ. ಇವ್ರು ಕರೆದ್ರು ಬರ್ತಾ ಇರ್ಲಿಲ್ಲ. ಒಂದ್ ದಿವಸ ಬರ್ತೀನಿ ಅಂತ ಹೇಳ್ತಾ ಇದ್ದೆ, ಆಮೇಲೆ ಬರಲ್ಲ ಅನ್ಬಿಡ್ತಾ ಇದ್ದೆ. ಅದಕ್ಕೆ ಇವ್ಳು ಮುನ್ಸ್ಕೊ ಬಂದ್ಬಿಡೋಳು. ಅದಕ್ಕೆ ಅಂದ್ರೆ ಇವತ್ತು ನೆನ್ನೆ ಕೇಳಿದ್ಲು ಬತ್ಯ ಬರಲ್ವಾ ಕರೆಕ್ಟ್ ಆಗಿ ಹೇಳು ಅಂತ, ಅದಕ್ಕೆ ಬಂದಿದ್ದೀನಿ ಇವತ್ತು. ನೋಡು ಅಲ್ಲಿ ಸಿರಿ ಈ ಸಾಮ್ರಾಟ್ ಏಜ್ ಏನು ಆ್ಯಂಡ್ ಅವರು ವೆಯ್ಟ್ ಎಷ್ಟಿದ್ದಾರೆ ಅಂತ. ಸೊ ಸದ್ಯಕ್ಕೆ ನಾನು ವೆಯ್ಟ್ ಇನ್ನೂ ಚೆಕ್ ಮಾಡಿಸಿಲ್ಲ. ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ ಎಷ್ಟಿದ್ರು ನೀವು ಒಂದ್ಸಲ ಮರ್ತೋಗ್ಬಿಟ್ಟಿದೆ ಗೈಸ್. ಅಂದರೆ ಇವ್ರ ಏಜ್ ಬಂದ್ಬಿಟ್ಟು ಇವಾಗ ಫೆಬ್ರವರಿ 1ನೇ ತಾರೀಕು ಬಂದರೆ, ಅಂದರೆ ನೆಕ್ಸ್ಟ್ ಇಯರ್ ಫೆಬ್ 1ನೇ ತಾರೀಕು ಬಂದರೆ 3 years ಕಂಪ್ಲೀಟ್ ಆಗುತ್ತೆ. ಅಂದರೆ 3 ವರ್ಷ ಕಂಪ್ಲೀಟ್ ಆಗಿ 4ಕ್ಕೆ ಬೀಳುತ್ತೆ. ಇವಾಗ ಈ ಕಾರ್ ಕೂತ್ಬಿಟ್ಟು ನೋಡಿ ಗೈಸ್, ಇವ್ನಿಗೆ ಕಾರ್ ಬೇಡವಂತೆ, ತಾರ್ ಕಾರು. ಏನದು ಟ್ರ್ಯಾಕ್ಟರ್ ಬೇಕಂತ. ಅದು ನನ್ ಮಗ ಎಷ್ಟು ಚೆನ್ನಾಗಿ ಹೇಳ್ದೆ. ಏನ್ ಮಗ್ನೆ ಅದು? ಅದೇನದು? ಪಪ್ಪ ಕಾರ್. ಸರಿ ನಮ್ಮೂರ್ಗೆ ಹೋಗ್ಬಿಟ್ಟು ಹೋಗ್ತೀವಿ ಇವಾಗ. ಅದು ಸುಮ್ನೆ ಭ್ರಮೆ, ಅವ್ರ ಅಪ್ಪ ಅಮ್ಮನ ಭ್ರಮೆ. ನೋಡಿದ್ರೆ ಓಡೋಗ್ಬಿಡ್ತಾಳೆ. ಫಸ್ಟ್ ನರ್ಪಿಟ್ಲು ನಾರಾಯಣಿ ತರ ಅವಳೆ. ಇವಳು ಮಾಡೋದಕ್ಕೆ ಇವಳೆ ಹೋಗಿ ಬಿಡ್ತಾಳೆ ಅಂತ ಬೈಕ್. ಆಮೇಲೆ ಮಹಾರಾಣಿ ಆಡ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ನ ಸುತ್ತೋಗ್ಬಿಟ್ಟು ಆ ಕೇಸ್ ನಮ್ಮ ಮೇಲೆ ಹಾಕ್ಬಿಟ್ಟು ನೀರ್ ಕುಡಿತೀನಿ. ಕುಡಿದ್ಬಿಟ್ಟು ಹಾಡು ಹೇಳಿದೀವಿ ಒಂದು. ಇದು ರವಿಚಂದ್ರ, ಇದು ನಿನ್ ಫೇವ್ರೇಟ್ ಯಾವ್ದಾರು ಒಂದು ಹಾಡು ಹೇಳಿದೀವಿ. ಕುಡ್ದ ಇರಿ ಬೇಡ ಮಗ ಇಳಿಬೇಡ, ಈ ರೌಡಿಸಮ್ಗೆ ಇಳಿಬೇಡ. ಇಳಿದರು ಎಲ್ಲ ಬಿಟ್ಟಿದೀನಿ ಅಂತ ಎಲ್ಲೂ ಬಾಯಿ ಬಿಡಬೇಡ. ಅಲ್ಲೇ ಸಾಗಾಡಿದ್ದು ಸ್ಕೆಚ್ ಹಾಕ್ತಾರೋ, ಬಿಟ್ಟೋದ್ರಂತ ಗೊತ್ತಾಗ
ಹಾಕಿದ್ರೆ ಸ್ಕೆಚ್ ಹಾಕ್ತಾರೋ ಬೀದಿ ಅಣ್ಣ ಆಗೋಯ್ತೀಯೋ ಅಗ್ದೋಗ್ಬಿಡ್ತೀಯ ಅಡ್ಗೆ ಎತ್ಕೊಂಡ್ ಬಂಡೆ ಬೀದಿ ಅಣ್ಣ ಆಗೋಗ್ತೀಯೋ ಹೊಡ್ದಾಕ್ ಬಿಡ್ತಾರೋ ಬೀದಿ ಅಣ್ಣ ಆಮೇಲೆ ಆಡೇ ಗೊತ್ತಿಲ್ಲ ಅವಳು ನೋಡು ಚೆನ್ನಾಗೈತ್ ನೋಡೇ ದಿವ್ಯಾ ರೀಲ್ಸ್ ಮಾಡಕ್ಕೆ ನೋಡು ಇಲ್ಲಿ ಬಸ್ಸು ಸುತ್ತೋಗೈತೆ ಆಮೇಲೆ ರೀಲ್ಸ್ ಮಾಡ್ಬೇಕು ನಾನು ಅದಕ್ಕೆ ಚಂದವಾಗಿ ರೆಡಿ ಆಗಿದ್ದೀನಿ ಚಂದವಾಗಿ ರೆಡಿ ಆಗಿದ್ದೀನಿ ಹೊಸ ಬಟ್ಟೆ ನೋಡಿ ಮಾವಿನಕಾಯಿ ಇತ್ತು ಎಲ್ಲೋ ಕಾರ್ ಇಲ್ಲೇ ಹಾಕ್ಬೇಕೇನೋ ಮೆಟ್ಲ ಮೇಲೆ ಇಲ್ಲ ಕಾರ್ ಹೋಗ್ಬೋದೇನೋ ನೋಡ್ರಿ ಈ ಕಡೆ ರೋಡ್ ಐತೆ ಇಲ್ಲ ಐತ್ ನೋಡಿ ಇಲ್ಲಿ ಒಳಗಡೆ ರೋಡ್ ನೋಡಲ್ಲಿ ಏ ಕೆರೆ ಒಳಗಡೆ ಪ್ರವೇಶ ಇದೆ ಕಣೆ ದಿವ್ಯಾ ಅಂದ್ರೆ ಎಂಟ್ರಿ ಇದೆ ಒಳಗಡೆ ವಾವ್ ಗೈಸ್ ನೋಡಿ ಏನ್ ಸಕ್ಕತ್ತಾಗಿದೆ ಆಟ ಆಡ್ತೀಯ ಮಗನೆ ಜಿಯಾದಲ್ಲಿ ಬೇಡವಾ ಅದೆಲ್ಲ ಇದಾಗುತ್ತೆ ನಮ್ ದಿವ್ಯಾ ಅಂತವ್ರು ಇದ್ರೆ ಇದನ್ನ ಸಮುದ್ರ ಅನ್ಬಿಡ್ದೆ ಅವರು ನೋಡಿ ಗಾಯ್ಸ್ ಅಲ್ಲ ಅವಳೇನು ಯೂಟ್ಯೂಬ್ ಸ್ಟಾರ್ಟ್ ಅಲ್ಲ ನಮ್ ದಿವ್ಯನೇ ನೋಡಿ ಗಾಯ್ಸ್ ನಾನು ಸಮುದ್ರಕ್ಕೆ ಬಂದ್ಬಿಟ್ಟಿದ್ದೇನೆ ನಮ್ಮೂರ ಕೆರೆಗೆ ಬರ್ತಿದ್ದ ಆಯ್ತಂడి ಆಯ್ತು ಬಾಯಂಡಿ ಒಂದು ಕಾರ್ ನೀನ್ ಓಡಿಸ್ಬಾ ಮುಂದೆ ಬಂದು ಕುಳ್ಮುಟೆ ಇಲ್ಲ ನಾನು ನಿನ್ ಜೊತೆ ಕುತ್ಕೊಂತೀನಿ ನಿಧಾನಕ್ಕೆ ಹೋಗ್ಮಣೆ ಹೋಗ್ಮಣೆ ಅಂದ್ರೆ ನಾನು ಗಾಡಿ ಓಡಿಸ್ತಾ ಬೇಡವಾ ಏನ ಅವ್ಳು ಜಾಸ್ತಿ ನನ್ನ ಕಾರ್ ಹತ್ತಿದ್ರೆ ಅವಳು ಲೂಸ್ ಮೋಷನ್ ಆಗ್ಬಿಡುತ್ತೆ ಇಲ್ಲೆಲ್ಲ ಇಲ್ಲಿ ನೋಡು ಇಲ್ಲೆಲ್ಲ ತುಳ್ಳಿ ನೋಡಿ ಎಷ್ಟು ಗಲೀಜ್ ಮಾಡೋದು ಅಯ್ಯೋ ನೀನು ಅಮ್ಮ ಎಲ್ಲೋದ್ರು ಲೇಟ್ ಏನ್ ಚಿನ್ನು ಸ್ಪೈಕ್ ಮಾಡ್ಬಿಟ್ಟಿದೆ ಇರೋ ಕೂದ್ಲಲ್ಲಿ ಹಂಗೆ ವಾ ಸಿರಿ ಹುಡುಗಿ ತರನ ಕಾಣ್ತವಳೆ ಒಳ್ಳೆ ಹುಡುಗನ್ ತರ ಕಾಣ್ತವಳೆ ಓನೆ ಬಂಗಾರಿ ಅದು ಬೆಟ್ಟನಾ ವಾವ್ ಸೂಪರ್ ಅಲ್ಲ ನಡಿ ಮಗ್ನೆ ನಮ್ ದಿವಿಗೆ ವಿಡಿಯೋ ಮಾಡು ಅಂದ್ರೆ ಅವಳು ನರ್ಪಿತ್ಲಿ ನಾನ್ ಕಾಣಿಸ್ಬೇಕು ಇಲ್ಲಿ ನೋಡಿ ಬೂಸ್ಲಿ ಮಗಳ ತರ ಅವಳೆ ಇವತ್ತ ನಾಳೆ ಬಿದ್ದೋಗತ್ತರ ಇದು ನೋಡಿ ಕುಳ್ಮುಟ್ಟೆ ಏನ್ ಗೊತ್ತಾ ಎಲ್ಲಿ ಓದಿ ದೊಡ್ಡ ಬ್ಯಾಗ್ಗಳನ್ನ ಇಟ್ಕೊಂಡು ಡವ್ ಮಾಡ್ಕೊಂಡು ತಿರ್ಗೋದು ಅದೇ ಇವಳು ಮತ್ತೆ ವಿಡಿಯೋದಲ್ಲಿ ಕಾಣಿಲ್ಲ ಅಂದ್ರೆ ಯಾವಾಗೂ ನಾನೇ ಮಾಡೋದ್ ಅದಕ್ಕೆ ನೀ ಅಲ್ಲ ಜೂಡಿಯಾಗ ಹೋಗಿ 100 ರೂಪಾಯಿ ಚಪ್ಪಲಿ ಇಸ್ಕೊಂಬಂದವಳೆ ಅದೇ ಸಂಡೇ ಬಜಾರಲ್ಲಿ ಸಕ್ಕದಾಗಿರೋದು ಎಷ್ಟು ಭೀಷ್ಮ ಬಲಿ ನಾನು ಅವಾಗ ಆ ತರ ಏನ್ ಮಾಡ್ತಾರೆ ಗೊತ್ತಾ ಗೈಸ್ ನಾನು ಎಲ್ಲಾದ್ರೂ ಹೋಗೋ ಟೈಮ್ಗೆ ಚಿಕ್ಕ ಹುಡುಗಿ ಇದ್ದಾಗ ಹಂಗೆಲ್ಲ ಅಂತ ಇವಾಗ ಹಂಗ ಅನ್ನಲ್ಲ ಯಾಕೆ ಅಂದ್ರೆ ನಾನು ದೊಡ್ಡ ಹುಡುಗಿ ಯಾರಿಗಾನ ಹೇಳಿಬಿಡ್ದೆ ದೊಡ್ಡ ಹುಡುಗಿ ಅಂತ ಅಯ್ಯಪ್ಪ ಇವಳೇನೋ ಅಜ್ಜಿ ಆಗ್ಬಿಟ್ರೆ ಹೆಂಗೆ ಸ್ಕೂಲಿಗಿರ್ಬೋದು ಯಾರು ಅಜ್ಜಿ ತರ ಕಾಡ್ತಾ ಇದ್ದಾರೆ ನೋಡೋಕೀಗ ಬೇಡ ಅಂದ್ಲು ಸಂಡೇ ಒಂದು ಪ್ಲೇಸ್ ನೋಡೋಣ ಅಂತ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಪ್ಲೇಸ್ ನೋಡೋದಕ್ಕೆ ನಡೀತಾ ಇಲ್ಲ ಓಡಿ ಬಾ ಸಪ್ರೇಟ್ ನಾನು ಆಮೇಲೆ ಬರ್ತೀನಿ ದೀಪ ಬರ್ತೀನಿ ಹೆಂಗೆ ಒಳಗೆ ಹೋಗಿ ಬಟ್ಟೆ ಹಿಡ್ಕೊಂಡ್ ಬಂದ್ಬಿಟ್ಟಿದೀನಿ ಆಮೇಲೆ ಬಂದು ಕಾಲ್ ತೊಳಿತವ್ರು ನಮ್ಮ ಇವ್ರನ್ನ ನೋಡಿ ನಿಮ್ಮ ಒಬ್ಬದವರೆಲ್ಲ ಇಲ್ಲೇ ಬಂದವ್ರೆ ಬಾ ನಿಮ್ಮ ಅಪ್ಪನ ಕಡೆಯವರು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಕಡೆಯವರು ನಿನ್ ಜೊತೆ ಬರಲ್ಲ ಓದ್ಸತಿ ಕಾಲೇ ಸುಡೋ ಥರ ಏನ್ ನೋಡು ಸಿರಿಯಲ್ಲ ಒಂದು ವಿಡಿಯೋ ಮಾಡ್ತಾರೆ ನೋಡಿ ಏನು ವಿಡಿಯೋ ಮಾಡ್ತಾಳೆ ಅವಳಿಗೆ ಗೊತ್ತಿಲ್ಲ
ಸುಟ್ಟು ಅವಳು ನೋಡಿ ಹೆಂಗ್ ನಗ್ತಾವಳೆ. 3 ದಿವಸ ಬಾತ್ರೂಮ್ ಹೋಗಿರಲ್ವ ಆ ಥರ ಸ್ಮೈಲು. ದಿವಿ ಫೋಟೋ ಎಲ್ಲಿ ಜಾಗ ಬಿಡೋ ದೀಪು, ಫೋಟೋ ಹಿಡಿತೀನಿ ಎಲ್ಲಿ ನೋಡಿ ಎಷ್ಟು ತಿದ್ಕೊತ ನೋಡಿ ಫೋಟೋ. ಚಿನ್ನ ಫೋಟೋ ಕೊಣು ಚಿನ್ನ ಇಲ್ಲಿ ಈ ಕಡೆ ಸ್ಮೈಲ್ ಮಾಡು, ನೀಟಾಗಿ ಸ್ಟೈಲ್ ಸ್ಮೈಲ್ ಮಾಡೋ. ಫೋಸ್ ಕೊಡು ಒಂದು. ಬುದ್ಧಮ್ಮ ಇದು, ಇದು ಬುದ್ಧ ಅಲ್ಲ, ಯಾರು ಹೇಳು? ಹಾಂ, ಗೋಮಟೇಶ್ವರ. ಕಲ್ಲ ಮಗನೇ ಅದು. ಏನದು? ಚಾಮಿದಾ? ಫೋಟೋ ಹಿಡಿಲ್ಲ ಒಂದು ಬೇಡವಾ? ಫೋಟೋ ಬೇಕಾ? ಫೋಟೋ ಹಿಡಿಲ್ಲ ಅದು. ಸರಿ, ಈ ಕಲ್ಲು ಎತ್ಕೊಂತೀಯ ಮಗನೇ, ಮನೆಗೆ ಎತ್ಕೊಂಡು ಹೋಗೋಣ. ಹೋಗಿ ಎತ್ಕೋಬೋಗು. ಎತ್ಕೋಬೋಗು. ಚಮ್ಮು ಇಳಿಬಾರ್ದು ಮಗನೇ, ಇಷ್ಟು ದೊಡ್ಡ ಕಲ್ಲು ಎತ್ಕೊಳಕ್ಕಾಗತ್ತಾ ಮಗನೇ ನಿಮ್ಮ ಕೈಲಿ? ಎತ್ತೀರಾ ಇಬ್ರು? ಯಾಕೆ ನಿನ್ನ ಮಗಳಲ್ಲಿ ನಿಂತಿರೋದು? ಏನು ಇಷ್ಟು ದೊಡ್ಡವಳು ಆಗೋಳಲ್ಲ, ಅವ್ರ ಅಮ್ಮನ ಕೇಳಕ್ಕೇನು? ನಮ್ಮ ದೀಪುಗೆ ನಾನೇನು ಕೊಡ್ಸಲ್ಲ ಅಂಥೇಳಿ ಏನು ನಾನು ನಮ್ಮ ಸಿರಿ ಸಾಮ್ರಾಟ್ 3 ಜನ ಎಳ್ನೀರು ಕುಡಿತಾ ಇದ್ವಿ. ನಮ್ಮ ದೀಪಮ್ಮ ಬಂತು. ನಮ್ಮ ದೀಪಮ್ಮ ಕೇಳ್ತು, ನನಗೆ ಅದು ಇಸ್ಕೊಡ್ರಿ ಅಂದೆ. ನನ್ನೇನೇ ಕೇಳ್ತೆ, ನಿಮ್ಮ ಅಮ್ಮನ ಹೋಗಿ ಕೇಳು ಅಂದೆ. ನೋಡಿ ಕೋಪ ಮಾಡಿಕೊಂಡು ನನ್ನ ಜೊತೆ ಅದು ಕಾರ ತ ನಿಂತ್ಕೊಂಡಿದ್ದು ಬಂದು ನೋಡಿ ಅಲ್ಲಿ ನೋಡಿ. ಕೋಪ ಬಿಡು ನೀನು ನಗುತ್ತಿರು, ಮಾತಾಡು ಮಂದಾರವೇ, ನೀ ಮುನಿಸಲು 90 ಹಡದಿದೆ, ಮಾತಾಡು ಮಂದಾರವೇ. ಏನಿತ್ತಿರು ಇಷ್ಟು ಕೋಪದಲ್ಲಿ ಇತ್ತಿದ್ಯಾ? ಯಾಕೋ? ಹಾಂ, ಏನು ಹೇಳು? ಎಲ್ಲಿ ಇಲ್ಲಿ ನನ್ನ ನೋಡು, ಏನು ಕಲ್ಲಿದೆ ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೆ. ಎಲ್ಲರೂ ಅಲ್ಲಿದ್ದೀರಿ. ಮಾತಾಡ್ಬೇಡ ಜಾಸ್ತಿ. ಇದು ಒಂದು ಕೋಲಿಗೆ ಬಟ್ಟೆ ಸಿಕ್ಕಾಕೋಂಗಿದ್ಯಾ? ಎತ್ತಿ ಬಿಸಾಕ್ಬಿಡ್ತೀನಿ ನಿಂದ. ನೋಡು ಏನು ಅದೇ ಬಟ್ಟೆ ಥರ ಸಿಕ್ಕಾಕ್ಸ್ಬಿಡ್ತೀನಿ ಅಂತ ಹೇಳಿದ್ದು. ಹಾಂ, ಇವು ನೋಡಿ ಚಾಕಿ ಅವ್ರ ಅಮ್ಮನ ಸೇಮ್ ಫೇಸ್ ನೋಡಿ. ಅಮ್ಮನೂ ಮಗ ಒಂದೇ ಥರ ಏನು ಕೊಡ್ಸಿಲ್ಲ ಆದರೆ ನೋಡಿ. ಇವಾಗ ನೋಡಿ ಅವ್ರ ಅಮ್ಮನೇ ಮಜ್ಜಿಗೆ ಕೊಡ್ಸಿರೋದು. ಖುಷಿ ನೋಡಿ ಅವ್ರ ತಾಯಿ ಮೇಲಿರೋ ತಾಯಿ ಹಂಗ ಅವು ಇಷ್ಟು ದಿವಸ ಗಡ್ಡ ಅಂತಿದ್ದಾಯ್ತು. ಒಂದೇ ಒಂದು ಮಜ್ಜಿಗೆಗೋಸ್ಕರ ಈ ಥರ ಡೈಲಾಗ್ ಚೇಂಜ್ ಆಗೋಯ್ತು. ಇಲ್ಲಿ ನೋಡಿ ಈ ಕಡೆ ಖುಷಿ ಕುಳ್ಮುಟೆ ಹೊಡೆದು. ಕುಳ್ಮುಟೆ, ನಿಮಗೆ ಈ ಸಂದರ್ಭದಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ? ಚೆನ್ನಾಗಿದೆ ದೇವಸ್ಥಾನ ಹಂಗನಿಸ್ತಾ ಇದೆಯಾ? ಅವಳು ನೋಡಿ ಯಾರು ತಿನ್ಬಿಡ್ತಾರಂತವ, ಅನ್ನ ತಿಂತವಳೆ. ಈಗಷ್ಟೇ ಬಂದ ಸುದ್ದಿ, ನಮ್ಮ ದಿವಿ ದಗ ಚೆನ್ನಾಗಿ ತಿನ್ಬಿಟ್ಟು ಇವಾಗ ಲಾಸ್ಟಲ್ಲಿ ಮಜ್ಜಿಗೆ ಕೊಟ್ಬಿಟ್ಟು ಅಯ್ಯೋ ಇದು ಬೇಲ್ಪುರಿನೇ ಚೆನ್ನಾಗಿಲ್ಲ ಅಂತವಳೆ. ಚೆನ್ನಾಗಿಲ್ಲ ಚಿನ್ನು? ಅವಳಿಂದ ತಿಂತಾನೆ ಇದೆಯಲ್ಲೇ. ಹಾಂ, ವೀಡಿಯೋದಲ್ಲಿ ಅವಳಿಂದ ನೋಡಿಸ್ತಾ ಇದ್ದೀವಿ ಎಷ್ಟು ತಿಂದಿದ್ಯಾ ಅಂತ. ಇವ ನೋಡಿ ನೀವು ನೋಡ್ತಾ ಇದ್ದೀರಾ ಅಂತ 2 ಬೇಳೆ ತಿಂತಾಳೆ, ಅವಳ 5 ಬೇಳೆ ಹಾಕೋ ತಿಂತಾ ಇದ್ಲು. ನಿಮ್ಮಮ್ಮನ ಕೇಳು, ನಿಮ್ಮಮ್ಮ ಕೊಡ್ತಿದ್ದೆ ಶಿಷ್ಯ. ಎಲ್ಲಿ ಕುಳ್ಮುಟ್ಟಿ ಅವರೇ, ನಿನ್ನ ಮಗಳಿಗೆ ಬಿರಿಯಾನಿ ತಿನ್ಸ್ಬೇಕು ಅಂತ ನಿಮ್ಮ ಬೇಡಿಕೆ ಕೇಳುತ್ತಿದ್ದ. ನಿಮ್ಗೆ ಏನನ್ಸುತ್ತೆ? ಭಾವ ಇದ್ಮೇಲೆ ಅಮ್ಮ ಕೊಡ್ಸಂಗಿಲ್ಲ. ಇವಾಗ ಯಾಕೆ ಇಲ್ಲಿ ನನ್ನ ಹೆಂಡ್ರಿಗೆ ಕೊಡ್ಸಿ ಈ ತರ ಬ್ಲಾಕ್ ಮೇಲ್ ಮಾಡೋದು? ನೀನ್ ಬಂದ್ಬಿಟ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಬ್ಲಾಕ್ ಮೇಲ್ ಐತಾರೆ. ಮುಂದಕ್ಕೆ ಬಂದ್ಬಿಟ್ರೆ ಇಷ್ಟೇ, ಅವಳಿಗೆ ಬಿರಿಯಾನಿ ಕೊಡ್ಸೋ ಟೈಮಲ್ಲಿ ಮುಂದೆ ಹೋಗ್ಬಿಡ್ತೀನಿ. ಅವಾಗ ನೀವು ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ರೆ ಯಾರು ಕೊಡಿಸ್ತಾರೆ? ನೀವು 3 ಜನ ಫೋಟೋ ಹಿಡ್ಕೊಂಡೆ ನಿಂತ್ಕೊಂಡ್ಬಿಟ್ರೆ ಫೋಟೋ ಇಟ್ಕೊಂಡಿದ್ದು ಫೋಟೋ ಯಾವಾಗ ಒಂದ್ಸತಿ ಬರ್ತೀವಿ, ಫೋಟೋ ಇಟ್ಕೊಂತೀವಿ. ಎಲ್ಲ ಟೈಮಲ್ಲೂ ಇಟ್ಕೊಳಕ್ಕಾಗತ್ತೆ? ಯಪ್ಪ, ಮನೇಲಿ 50 ಫೋಟೋ ಇಟ್ಕೊಂತೀಯ. ಅವಳು ನೋಡ್ರಿ ಮನೇಲಿ ಫೋಟೋ ಮೇಲೆ ಫೋಟೋ, ಹೊಸ ಬಟ್ಟೆ ಮೇಲೆ ಹೊಸ ಬಟ್ಟೆ. ಅಲ್ಲಿ ನೋಡಿ ಆ ಬೇಲ್ಪುರಿ ಚೆನ್ನಾಗಿಲ್ಲ ಅಂತ ದನ ತಿಂದಾಗ ಒಬ್ಳೆ ತಿಂತಾನೆ ಅವಳೆ. ಆದ್ರೂ ಇರ್ಬಾರ್ದ ಕೂದಲು. ಈ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಇರೋ ಬರೋ ಕೂದಲೆಲ್ಲ ಉದ್ರೋಯ್ತು. ಅವಾಂಟಿ ಕಿತ್ಕೊಂಬಂದು ಹಾಕ್ಬಿಡತ್ತ ಸುಮ್ಮನೆ. ಬಾ ಬಂಗಾರಿ, ಅಲ್ಲಿ ಹೋಗೋಣ. ಐಸ್ ಕ್ರೀಮ್ ಹೇಗಿದೆ ದಿವ್ಯಾ ಪ್ಲೇಸ್? ಸಕ್ಕತ್ತಾಗೈತೆ. ಹೆಂಗಿದೆಯಮ್ಮ ಪ್ಲೇಸ್? ಅವ್ಳು ಹಾಕಿರೋ ಲಿಪ್ಟಿಕ್ಕಿಂದನೇ ನೀರು ಕಲರ್ ಚೇಂಜ್ ಆಗುತ್ತೆ. ಎಷ್ಟು ಜನ ಆಗ್ತಿದ್ದಾರೆ. ಕಣ್ಣಿಗೆ ಹಾಕೊಳ್ಳೋಡು, ಕಣ್ಣಿಗೆ ಹಾಕಿರೋದು ನೋಡಿದ್ರೆ ಕಣ್ಣು ತೋರಿಸು. ನೋಡಿ ನಮ್ಮ
ಐಡಿಯಾ ಇತ್ತ ನೀನೇ ಹೇಳು. ನೋಡಿ ಗೈಸ್, ಒಂದು ಐಡಿಯಾ ಇರಲಿಲ್ಲ ಏನಿಲ್ಲ, ಸುಮ್ಮನೆ ಪ್ಲೇಸ್ ಹೇಳ್ದವಳೆ ನಾನು. ಸುಮ್ಮನೆ ಯಾವಾಗ ಆಫ್ ಪ್ಲೇಸ್ ಅವ್ರು ಹೇಳಿದ್ರೆ ದೊಡ್ಡದಾಗೆ ನನಗೆ ಗೊತ್ತು ಅನ್ನೋ ಥರ ಹೇಳ್ತಾರೆ. ನಮ್ಮ ದೀಪಮ್ಮ ಕ್ಯಾಮ್ರಾಮನ್ ಆಗ್ಬಿಟ್ಟವ್ರೆ, ಫೋಟೋ ಶೂಟು. ಇಲ್ಲಿ ನೋಡ್ರಿ ನನ್ನ ಮಗ ಇವ್ ನೋಡಿ ನೀರಲ್ಲಿ ರೀಲ್ಸ್ಗೆ ಹೆಂಗೆ ಮಾಡ್ತವ್ರೆ. ಅಯ್ಯೋ ಅಯ್ಯೋ, ಎಲ್ಲೋದ್ರು ಈ ಹುಚ್ಚು ಕಮ್ಮಿ ಆಗಿಲ್ಲ ನಮ್ಮ ದಿವಿಗೆ. ನೋಡಿ ಈಗ ನೀರಲ್ಲೇ ಡ್ಯಾನ್ಸು, ಡಿಂಗಿ ಚಿಕ್ಕ ಡಿಂಗಿ ಚಿಕ್ಕ. ಟೆನ್ಷನ್ ಮಾಡ್ಕೊಬಿಡ್ತೀಯಲ್ಲ. ಟೆನ್ಷನ್ ಆಗ್ಬಿಡುತ್ತೆ. ನೋಡಿ ಈ ರೋಡ್ ಒಂದೇ ರೋಡ್ ಜಾಮ್ ಇರೋದಾ, ನಾವು ಇಲ್ಲೆಲ್ಲ ಹಾಕ್ಬಿಟ್ಟು ನೀರ್ಗೆ ಹೋಗಿರೋದು. ಎಷ್ಟು ನೋಡಿ ಇವಾಗ ಅಷ್ಟು ಲಾಂಗ್ ಹೋಗ್ಬೇಕು ನೋಡು, ಅಷ್ಟು ಲಾಂಗ್ ರಿವರ್ಸ್ ಅಪ್ಪ ಎಷ್ಟು ಕಾರ್ ನಿಂತಿದೆ ನೋಡಿ ಗೈಸ್. ಅಂದ್ರೆ ಅವ್ರಿಗೆ ಯಾರನ್ನ ಒಬ್ರು ಸಜೆಷನ್ ಮಾಡೋದಿದ್ರೆ ಅವ್ರು ಈಸಿಯಾಗಿ ಹೋಗ್ಬಿಡ್ತಾರೆ. ಅಲ್ಲಿ ಒಂದು ಗಾಡಿ ಎತ್ತ ಡಿಸೈರ್ ಎತ್ತ, ಇವ್ ಅಲ್ಲಿ ಗಂಟೆ ಹೋಗ್ಬಿಟ್ರೆ ಈಸಿ. ಆದ್ರೂ ಸಖತ್ತು ಟ್ರಾಫಿಕ್ ಇದೆಲ್ಲ ಇಲ್ಲಿ. ಹೆವಿ ದೇವಸ್ಥಾನ ಒಳಗಡೆ ಹೋಗೋಕೆ ಒಂದು ಎಂಟ್ರಿ ಫೀಸು, ಇದು ಒಳಗಡೆ ಹೋಗೋಕೆ ಒಂದು ಎಂಟ್ರಿ ಫೀಸು, ಆಮೇಲೆ ಬುದ್ಧನ ಇದು ಗೋಂಟೇಶ್ವರ ನೋಡ್ಬೇಕಂದ್ರೆ ಒಂದು ಎಂಟ್ರಿ ಫೀಸು. ಒಬ್ಬರಿಗೆ ಒಂದಂದರೆ 100 ರೂಪಾಯಿ ಆಗೋದು ಬರೀ ಎಂಟ್ರಿ ಫೀಸು ಅಲ್ವಾ. ಸೊ ನಾವಿವಾಗ ಬಜ್ಜಿ ತಗೊಂಡಿದ್ದೀವಿ ಗೈಸ್. ಹಾಕೋತಲ್ಲ ನಿನ್ ಮುಖ ನೋಡಿದ್ರೆ ಹಾಕಲ್ಲ. ಎಲ್ವಾ ಜನ ತಿನ್ನೋದು. ಲಾಸ್ಟ್ ಟೈಮ್ ಬಂದಿರೋ ಜಾಗಕ್ಕೆ ಬಂದಿದ್ದೀವಿ. ನೋಡಕ್ಕೆ ನೋಡು, ಇವರಿಬ್ಬರನ್ನ ನೋಡ್ಕೆ ಯಾಕೆ ಗ್ಲಾಸ್ ಇಟ್ಟೋದು, ದೊಡ್ಡ ಕುಡುಕರು ಇರ್ಬೇಕನ್ನೋ ಅಂತ. ಕುಡುಕಲ್ಲ. ಹಾಂ 90 ಯಾವುದು MC ವಿಸ್ಕಿನಾ ಬ್ರ್ಯಾಂದಿನಮ್ಮ? ನಿನಗೆ ಬ್ರ್ಯಾಂದಿ ಹೇಳ, ಫುಲ್ ಬಾಟ್ಲು. ಯಾವ್ದು ಬಿಸ್ಕೆಟ್ ಬಂದಿನಾ ನಿಂಗೆ? ಯಾವುದು MHನೋ? ಅದು ದಿವ್ಯದ ರಿಯಾಕ್ಷನ್ ನೋಡು. हाँ रखता है सो तुम्हारा कुछ नहीं है तो याको ये दूसरी बड़ी है. हाँ रखो, किसके तक रखो, तुम्हें कुछ कौन कहते हैं उसको रखो. ಚೆನ್ನಾಗಿದಲ್ಲ. ಯಾವುದು ಆರ್ಡರ್ ಮಾಡಿದೆ? ಯಾರೋ ಜಂಗ್ಲಿ ಟೈಪಲ್ಲಿ ಒಂದು ಆರ್ಡರ್ ಮಾಡಿದೆ. ಇಷ್ಟೆಲ್ಲ ಗಡತ್ತಾಗಿ ತಿನ್ಬಿಟ್ಟು ದನ ತಿನ್ನಂಗೆ ತಿಂದ್ಬಿಟ್ಟು ಗಾಡಿ ಬರ್ತಲ್ಲ ಇವ್ರಿಗೆ. ಇವ್ರಿಗೆ ನೋಡಿದ ಇವ್ರಿಗೆ ಕುಳಿತು ಜಾಸ್ತಿ, ಅದಕ್ಕೆ ಇಷ್ಟು ತಿಂದ್ರೇನು ಇವ್ರಿಗೆ ಗಾಡಿ ಬರ್ತಾ ಇಲ್ಲ. ಕುಳಿತು ಇವ್ರಿಗೆ ಎಷ್ಟು ಜಾಸ್ತಿ ಕಮೆಂಟ್ ಅದೇ ಹೇಳ್ತಾರೆ ನೋಡಿ, ಈಗ ಇಷ್ಟೆಲ್ಲ ದನ ತಿನ್ನಕ್ಕೆ ತಿಂದ್ರೆ ನಿಮ್ಗೆ ಗಾಡಿ ಬರ್ತದೆ. ನೋಡಿ 2 ಜ್ಯೂಸ್ ತರಿಸಿದ್ಲು, ಬ್ಲೂ ಏಂಜಲ್ ಮತ್ತೆ ಒಂದು ಲೆಮನ್ ಸೋಡಾ. ಬ್ಲೂ ಏಂಜಲ್ ಫುಲ್ ಖಾಲಿ ಮಾಡಿ ಲೆಮನ್ ಸೋಡಾ ಅರ್ಧ ಇಕ್ಕಿದ್ಲು, ಅರ್ಧ ಅವರಿಬ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ ಅದನ್ನು ಬಿಡ್ತಾ ಇಲ್ಲ, ತೋಡಿ ಕುಡಿತವಳೆ. ಏನ್ ಹಾಕೊಂಡಿದೆ ಬಾಯಲ್ಲಿ? ಬಿಲ್ ಕಟ್ಟು ಬರ್ತೀಯಾ? ಆಯ್ತಾ? ರೆಡಿನಾ? ನಡೀರಿ ಎಲ್ಲರೂ, ಒಂದು ಕಸ ಬರ್ಕೆ ನಾವು ಇಟ್ಕೊತೀವಿ, ಪರ ನಾವು ಎತ್ಕೊಬರ್ತೀವಿ. ಸಿರಿ ಸಾಂಬ್ರಾಟ್ ಟೈಪ್ ಟೇಬಲ್ ಕ್ಲೀನ್ ಮಾಡಕ್ ಆ ಥರ ಬಟ್ಟೆ ಎತ್ಕೊಬರೋಣ. ಅಲ್ಲಿ ಕಿಚನ್ ಎಲ್ಲ ಇರಬೇಕು, ನೀನೇನು ಅಲ್ಲಿ ಬಿಡ್ತೀವಿ. ಚೆನ್ನಾಗಿ ಎಲ್ಲರೂ ಕೆಲಸ ಮಾಡ್ಬಿಟ್ಟು ಸರ್ ಮುಗೀತು ಸರ್ ಅಂದ್ಬಿಟ್ಟು ಹೊರಡೋಣ. ನಡೀರಿ, ನನ್ನ ಮಕ್ಳನ್ನ ಅಲ್ಲಿ ಕಾವಲು ನಿಲ್ಸ್ಬಿಡೋಣ. ಆ ಕಡೆ ಒಂದು ಈ ಕಡೆ. ಅವರು ಕ್ಯಾಶಿಯರ್ ಅಲ್ಲ, ತಟ್ಟೆ ತೊಳಿಯೋರು. ನಿನ್ ಜೊತೆ ಅತ್ತೆ ಎಲ್ಲ ಅಳಿಯ ಅಲ್ಲೇ. ಅತ್ತೆ ಅಂಡೆ ತೊಳಿತಾರೆ, ನೀನ್ ತಟ್ಟೆಗಳು ತೊಳಿ. ಇಲ್ಲ ಅತ್ತೆ ಎಲ್ಲ ಉಚ್ಕೊಡುತ್ತೆ, ನೀನ್ ತೊಳಿ, ಕರೆಕ್ಟ್ ಆಗಿರುತ್ತೆ. ದಿವ್ಯಾ ಇಲ್ಲೆಲ್ಲ ಟೇಬಲ್ ಕ್ಲೀನ್ ಮಾಡ್ತಾಳೆ, ನಾನೆಲ್ಲ ಮಾಪ್ ಹೊಡಿಸ್ತೀನಿ. ತಿಂದಿದ್ದೆಲ್ಲ ತಟ್ಟೆ ತಡ್ಕೊಳ್ಳೋದು. ಇನ್ನ ಹಾಕೋತಿದ್ದೆ. ನಾನು ಹೇಳಿದ ಪ್ಲಾನ್ ಕರೆಕ್ಟ್ ಅಲ್ವಾ? ನಾನು ಮಾಪ್ ಹೊಡಿತೀನಿ, ನಮ್ಮಮ್ಮ ದೇಕ್ಷಗಳು ತೊಳಿತಾರೆ, ಉಚ್ಕೊಡ್ತಾರೆ, ಅವ್ರ ಅಳಿಯ ತೊಳಿತಾರೆ. ನಮ್ಮ ದಿವ್ಯಾ ಇಲ್ಲ, ಅವ್ರು ಹೇಳ್ದಾಗೆ ದಡ ಅದನ್ನ ಟ್ರಾಲಿ ತಗೊಬರೋದು, ಎಲ್ಲ ತಟ್ಟೆ ಹೇಳ್ಕೊಬರೋದು, ಎತ್ಕೊಂಡಾಗ ಅವ್ರ ಹತ್ರ ಮಕ್ಕಳು ಬಿಸಾಕೋದು. ನಾವೇ ಡ್ಯೂಟಿ ಸ್ಟಾರ್ಟ್ ಇಲ್ಲಿಂದ ದಿವಿಯಿಂದನೇ ಡ್ಯೂಟಿ ಸ್ಟಾರ್ಟು. ದಿವ್ಯ ಟಕ್ಕನೆ ನೋಡಿ ಒಳಗಡೆ ಮಾಡ, ನಾವು ದಿಗು ಅಲ್ಲೇ ಮಾಪ್ ಐತೆ ಹೇಳ್ಕೊಂಬಂದಿದ್ದು.
ಸಡನ್ ಆಗಿ ಎಲ್ಲರೂ ಯಾರೆಲ್ಲ ನೋಡ್ತಾ ಇರ್ತಾರೆ ಅನ್ಕೊಂಡ ಅಲ್ಲ ಇವಳು ಟಕ್ಕತ್ತ ಓಳಗ ಟ್ರಾಲಿ ಹೇಳ್ಕೊಂಡು ಬಂದೀನಿ ಟಕ್ಕ ಹಾಕೋಬೇಕು ನಿಮ್ಮಪ್ಪ ನಾನು ನೋಡು ನಿಮ್ಮಪ್ಪ ಹುಚ್ಚ ಏನ್ ಮಾಡ್ತಾ ಇದ್ರೆ ಅದೇ ತಿದ್ವಲ್ಲ ತಿನ್ಬಿಟ್ಟು ಇವಾಗ ಹಿಂಗೆ ಕೆಲಸ ಮಾಡ್ಕೋಬೇಕು. ನಾನು BMW ತೊಗೊತೀನಿ ಅಂತ ಅವ್ನು BMW ಓಡಿಸ್ತಾನೆ ನೋಡು ಫಸ್ಟ್ ಅವ್ನು ನೋಡಿ ಎಲ್ಲ ಅವ್ನ ಮೈದ ತಾರ ಅನ್ನೋದು ಇಷ್ಟ ಇದ್ದಾನೆ ಅವನು ನನ್ನ ಮಗಳು ನೋಡು ರೋಲ್ಸ್ ರಾಯ್ಸ್ ಎತ್ಕೊಂಡವಳೆ ಅದು ತೊಗೊಳಕ್ಕಾಗಲ್ಲ ಬಿಡು ನಮ್ಮ ಕೈಲಿ ಸಿರಿ ಅಷ್ಟೇ ಅವ್ರು ಹೊಡ್ಸೋದು. ಎಷ್ಟು ರೌಂಡ್? 2 ರೌಂಡ್ಗೆ 100 ರೂಪಾಯಿ ಟೋಟಲ್ 200. ಇದಕ್ಕೆ ಇಬ್ರು ಕುತ್ಕೋಬೋದಲ್ವಾ? ಇದ್ರಲ್ಲಿ ಇಬ್ರು ಕುತ್ಕೋಬೋದಾ? ಹಾಂ ಇವರಿಬ್ರು. ಎಷ್ಟಾಗುತ್ತೆ ಅದು? ಹಾಂ ಇದ್ರಲ್ಲಿ ಕೂಚೋ ಸಿರಿ ಬರಲಿ. ಓಕೆ ಅವರಪ್ಪ ಕಾರಲ್ಲಿ ಆಟಾಡಲಿ ನನ್ನ ಮಕ್ಕಳು ಅಂದ್ಬಿಟ್ಟು ಕರ್ಕೊಬಂದ್ರೆ ಆ ಕಾರೇ ನಮ್ಮದು ಅನ್ನೋ ಥರ ಆಡ್ತವ್ರು ಇಬ್ರು. ಕಾರೇ ಬಿಡ್ತಾ ಇಲ್ಲ. ತುಂಬ ಕಷ್ಟ ಇತ್ತು ಒರಿಜಿನಲ್ ಕಾರೇ ತೊಗೊಂಡು ಅದ್ರಲ್ಲಿ ಓಡಾಡ್ದಾಗ ಈ ಕಾರಲ್ಲಿ ಓಡಾಡ್ತಾರೆ ಅವ್ನು ರೋಲ್ಸ್ ರಾಯ್ಸ್ ಬಗ್ಗೆ ನೀನೇ ಮಾಡಿದ್ದು ಇವಾಗ ಕರ್ಕೊಬಂದಿದ್ದು. ಇವಾಗ ಇನ್ನ ನೋಡೋ ಕಾರ್ ಬಿಡಲ್ಲ ಇವಾಗ ಅವರು. ಸಾಕು ನನ್ನ ಮಗನ ನಾನು ಹೇಳಿದ್ರೆ ಬಂದ್ಬಿಡ್ತಾನೆ ಅವ್ನು ಇವಾಗ ಆಸೆ ಇದೆ ಅದಕ್ಕೆ ರೋಲ್ಸ್ ರಾಯ್ಸ್ ಓಡಿಸಿಲ್ಲ ಅಂತ ಅವ್ನಿಗೆ ಬೇಜಾರಿತ್ತು ಅದಕ್ಕೆ ರೋಲ್ಸ್ ರಾಯ್ಸ್ ಓಡ್ಸಕ್ಕೆ ಕೊಡ್ತೀನಿ. ಹಾಯ್ ಸಮ್ರಾಟ್